ಸೊ ಇವತ್ತು ಬಂದುಬಿಟ್ಟು ಡೇಟು 23ನೇ ತಾರೀಕು ಜೂನ್ 2026. ಸೊ ನಾನು ನಿಮಗೆ ಶುಂಠಿ ಬೆಳೆಯಲ್ಲಿ ಯಾವ ಒಂದು ಔಷಧಿನ ಕೆಂಪು ಕೊಳೆಗೆ ಬಳಸಬೇಕು ಅನ್ನೋದ್ರ ಕಡೆ ಹೊಸ ಒಂದು ಗ್ರೂಪ್ನ ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಇವಾಗ ನೀವು ಶುಂಠಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಫ್ಲ್ಯಾಟ್ ಬಂದುಬಿಟ್ಟು ಆಲ್ಮೋಸ್ಟ್ 90 ಡೇಸ್ ಕಂಪ್ಲೀಟ್ ಆಗಿದೆ. ಸೊ ಲಾಸ್ಟ್ ಟೈಮ್ ಏನು ತೋರಿಸಿದ್ನಲ್ಲ ಅದೇ ಒಂದು ಫ್ಲ್ಯಾಟ್ ಇದು. ಸೊ ಇದರಲ್ಲಿ ಇವತ್ತು ಇವ್ರು ಏನು ಸ್ಪ್ರೇ ಕೊಡ್ತಿದ್ದಾರೆ ಅಂತಂದರೆ ಬಯರ್ ಕಂಪ್ನಿದು ಇನ್ಫಿನಿಟೋನ ಯೂಸ್ ಮಾಡ್ತಾ ಇರ್ತಾರೆ. ಇದು ಪ್ರೊಟೆಕ್ಟೆಂಟ್ ಆ್ಯಂಡ್ ಕ್ಯೂರೇಟಿವ್ ಫಂಗಿಸೈಡ್. ಪ್ರೊಟೆಕ್ಟೆಂಟ್ ಅಂತಂದರೆ ಏನಂತಂದರೆ ರೋಗ ಬರದೇ ಇರೋ ರೀತಿ ಕಾಪಾಡ್ಕೊಳೋದಕ್ಕೆ ನಾವು ಈ ಒಂದು ಔಷಧಿನ ಬಳಸ್ತೀವಿ. ಕ್ಯೂರೇಟಿವ್ ಫಂಗಿಸೈಡ್ ಅಂತಂದರೆ ನಿಮಗೆ ಆಲ್ರೆಡಿ ರೋಗ ಬಂದಿರೋ ಅದನ್ನು ಸಹ ಇದು ನಿಮಗೆ ರೋಗನ ನಿರ್ವಹಣೆ ಮಾಡ್ತದೆ. ಸೊ ನೀವು ಮೇನಾಗಿ ನಾನು ಪ್ರತಿ ಸಲ ಹೇಳೋದೇನಂತಂದರೆ ಗ್ರೂಪ್ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇರ್ತೀನಿ. ಸೊ ಗ್ರೂಪ್ ಬಂದುಬಿಟ್ಟು ಇದು ಮೊದಲನೇದು ಬಂದುಬಿಟ್ಟು 43, ಎರಡನೇದು ಬಂದುಬಿಟ್ಟು 28. ಈ ಒಂದು ಫೋಟೋನ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ChatGPT ಅಥವಾ ಜೆಮಿನಿಲಿ ಕೇಳಿದರೆ ಫಂಗಿಸೈಡ್ ಗ್ರೂಪ್ ಯಾವುದು ಅಂತ ಅದು ನಿಮಗೆ ತೋರಿಸುತ್ತೆ. ಮೇಲಿಂದು 43 ಗ್ರೂಪ್ 43 ಫಂಗಿಸೈಡ್ ಆ್ಯಕ್ಷನ್ ರೆಸಿಸ್ಟೆನ್ಸ್ ಕಮಿಟಿ ಅಂದರೆ FRAC ಗ್ರೂಪು 43, FRAC ಗ್ರೂಪ್ 28. ಸೊ ಫ್ಲೋಪಿಕೋಲೈಡ್ 5.56% ಇದೆ. ಪ್ರೋಪೋಮೋಕಾರ್ಬ್ ಹೈಡ್ರೋಕ್ಲೋರೈಡ್ ಬಂದುಬಿಟ್ಟು ನಿಮಗೆ 55.6%. ಸೊ 43 ಮತ್ತು 28 ಗ್ರೂಪ್ ಇರ್ತಕ್ಕಂತಹ ಈ ಒಂದು ಕಾಂಬಿನೇಷನ್ ಇರ್ತಕ್ಕಂಥದ್ದು ನಿಮಗೆ ಬಯರ್ ಕಂಪ್ನಿಲಿ ಇನ್ಫಿನಿಟೋ ಅಂತ ಇದೆಲ್ಲ ಇದರಲ್ಲಿದೆ. ಸೊ ನಿಮಗೆ ಈ ಒಂದು ಶುಂಠಿಲಿ ಬೇರ್ ಕೊಳೆ ಅಂತಂದರೆ ಕೆಂಪು ಕೊಳೆ ಆಗಿರ್ಬೋದು, ಬರದೇ ಇರೋ ರೀತಿ ನೋಡ್ಕೋಬೇಕು ಅಥವಾ ಬಂದಿದ್ದರೆ ಅದನ್ನು ನಾವು ಹತೋಟಿಗೆ ತೊಗೋಬೇಕು ಅಂದರೆ ಈ ಒಂದು ಪ್ರಾಡಕ್ಟ್ ನಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಕಾಂಬಿನೇಷನ್ ಇದೆ. ಈ ಒಂದು ಕಾಂಬಿನೇಷನ್ನು ನೀವು ಯಾವುದನ್ನಾದರೂ ಯೂಸ್ ಮಾಡ್ಬೋದು. ಸೊ ಇದು 3 ml per ಲೀಟರ್ ಅಂದರೆ 1 ಲೀಟರ್ ನೀರಿಗೆ 3 ml ನೀವು ಯೂಸ್ ಮಾಡಬೇಕಾಗುತ್ತೆ. ಇವಾಗ 200 ಲೀಟರ್ ನೀರಿಗೆ ಇಂಟು 3 ml ಅಂತಂದರೆ 600 ml ಬೇಕಾಗುತ್ತೆ. 500 ml ಇದೆ ಒಂದು ಬಾಟಲ್ ಇದು. ಸೊ ನಿಮಗೆ ಒಂದು ಬ್ಯಾರ್ಲಿಗೆ ಒಂದು 20 ಲೀಟರ್ಸ್ ಕಡಿಮೆ ಹಾಕ್ಕೊಂಡು ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಸೊ ಇದ್ರ ಜೊತೆಗೆ ನಿಮಗೆ ಕಾಂಬಿನೇಷನ್ ಏನಂತಂದರೆ ಕೊರೋಲಾ 505. ಸೊ ಕ್ಲೋರಿಫೈರಿಫಸ್ 50% ಏನಿದೆ ಇದು ಬಂದುಬಿಟ್ಟು ನಿಮಗೆ ಹುಳಗಳಿಗೆ ಅಂದರೆ ಬೇರು ಹುಳಗಳು ಅಥವಾ ಕಾಂಡ ಕೊರತೆ ಹುಳುಗಳು ಇದಕ್ಕೆ ಯೂಸ್ ಮಾಡ್ತಕ್ಕಂಥ ಸಿಪ್ರಮಿಥಿನ್ 5% ಇರ್ತಕ್ಕಂಥದ್ದು. ಇದರ ಗ್ರೂಪ್ನ ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. IRCAC ಅಂತ ಬರುತ್ತೆ, ಅಂದರೆ ಇನ್ಸೆಕ್ಟಿಸೈಡ್ ರೆಸಿಸ್ಟೆನ್ಸ್ ಆ್ಯಕ್ಷನ್ ಕಮಿಟಿ ಅಂತ ಏನಿದೆ ಅದರಲ್ಲಿ ಈ ಒಂದು ಕ್ಲೋರೋಫರಿಫಸ್ ಮತ್ತು ಸಿಪ್ರಮಿಥಿನ್ನ ಗ್ರೂಪ್ನ ನೀವು ಹುಡುಕ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಅದರ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ತಿಳಿಸಿ, ನನಗೆ ಏನು ಗೊತ್ತಾಯ್ತು ನಿಮಗೆ ಅಂತಂದು. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಸ್ವಲ್ಪ ಆ್ಯಕ್ಟಿವ್ ಆಗಲಿ ಅಂತ ಅಷ್ಟೇ. ಇದರ ಒಂದು ಗ್ರೂಪ್ಗಳನ್ನು ತಿಳ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಈ ಗ್ರೂಪ್ನ ಬಿಟ್ಟು ನೀವು ಬೇರೆ ಗ್ರೂಪ್ನ ಬಳಸಬೇಕಾಗುತ್ತೆ. ಸೊ ಇದರ ಗ್ರೂಪ್ನ ನಾನೇ ಹೇಳಿದ್ದೀನಿ ಇವಾಗ 43 ಆ್ಯಂಡ್ 28. ಇದು ಫಂಗಿಸೈಡು, ಇದು ಇನ್ಸೆಕ್ಟಿಸೈಡು, ಎರಡಕ್ಕೂ ಸಹ ಸಪ್ರೇಟ್ ಗ್ರೂಪ್ಸ್ಗಳಿದ್ದಾವೆ. ಅದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಸೊ ಅದನ್ನು ಚೆಕ್ ಮಾಡಿ. ಸೊ ಇದಾದಮೇಲೆ ನಿಮಗೆ ಬಾಡ್ಗೊಳೆ ಬರದೇ ಇರಲಿ ಅಂತಂದು ಕಜಿಗಮಿಸಿನ್ನ ನೀವು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು. ನೆಕ್ಸ್ಟ್ ನೀವು ಈ ಸ್ಪ್ರೇನಲ್ಲಿ ಕಜಿಗಮಿಸಿನ್ ಕೊಟ್ಟರೆ ನೆಕ್ಸ್ಟ್ ಟೈಮಲ್ಲಿ ನೀವು ವ್ಯಾಲಿಡಮಿಸಿನ್ನ ಕೊಡಬೇಕಾಗುತ್ತೆ. ಸೊ ಇದನ್ನು ಸಹ ನೀವು ರೊಟೇಷನಲ್ಲಿ ಸ್ಪ್ರೇ ಮಾಡಬೇಕಾಗುತ್ತೆ. ಸೊ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ನಾನು ಹೇಳಿದಾಗೆ ನೀವು ಗ್ರೂಪ್ಗಳನ್ನು ಸ್ವಲ್ಪ ಚೆಕ್ ಮಾಡಿ ತಿಳ್ಕೊಳ್ಳಿ. ಯಾಕೆಂದರೆ ಗ್ರೂಪ್ನ ನೀವು ತಿಳ್ಕೊಂಡಷ್ಟು ನಿಮಗೆ ಒಳ್ಳೆಯದು. ನನ್ನಿಂದ ಆದಷ್ಟು ನಾನು ನಿಮಗೆ ವೀಡಿಯೋಸ್ ಮಾಡಿ ಹಾಕ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.